ನೋಡಾಕ್ರಿ ಒಮ್ಮೆ GPS ಮಾಡಿರ್ತಾನ್ರಿ ಏ ರೊಕ್ಕ ತುಂಬತ್ತಾರಲ್ಲ ರೊಕ್ಕ ತುಂಬ್ತಾರ್ರಿ ಸರ್ ಅವ್ರ. ಹೌದು 25 ಲಕ್ಷಕ್ಕೆ 1 ಲಕ್ಷಕ್ಕೆ 35,000 ರೂಪಾಯಿ ಸಬ್ಸಿಡಿ ರೀ. 25 ಲಕ್ಷದ ಎಷ್ಟು ಆತ್ರಿ ಲೆಕ್ಕ ಮಾಡ್ರಿ ಸರ್. ಹೌದು ಬರೋಬರ್ ಆಗ್ತೈತಿ. 35,000 ರೂಪಾಯಿ ಸಬ್ಸಿಡಿ 1 ಲಕ್ಷ. ಹೌದು 10 ಲಕ್ಷಕ್ಕೆ ಸರ್ 3 ಲಕ್ಷ ರೂಪಾಯಿ 3 7 ಲಕ್ಷ ರೂಪಾಯಿ 7 ಲಕ್ಷ ಅದೊಂದು ಏನಪ್ಪ 175 11 ಲಕ್ಷ ತನ ಆಗ್ತದ. 10 ಲಕ್ಷ ತನ ಆಗ್ತದೆ. 7 8 8 9 10 ಎಷ್ಟು ಮ್ಯಾಕ್ಸಿಮಮ್ ಒಂದು 10 ಆಗ್ತದೆ ಸರ್. ರೌಂಡ್ ಫಿಗರ್ ಮಾಡ್ಕೊಂಡ್ಬಿಡೋಣ. 10 ಲಕ್ಷದ ಸಬ್ಸಿಡಿ ಸಿಗ್ತೈತಿ. ಮತ್ತೆ ಏನು ಒಮ್ಮೆ ಅವ್ರು ಬಂದ್ರೆ ತಿರುಗಿ ನೋಡಲ್ಲ ಸರ್. ಅವ್ರು ಇನ್ನೂ ನೋಡಲ್ಲ. ಇದು ಹೆಂಗಿರ್ತದ್ರಿ ಗುತ್ತಿಗೆ ಅದರ ಮ್ಯಾಗ ಕೊಟ್ಟಿರ್ತಾರೆ ಥರ್ಡ್ ಪಾರ್ಟಿ ಇನ್ವಿಟೇಷನ್. ಇದು 3 ವರ್ಷ ಆಯ್ತು ಇನ್ವಿಟೇಷನ್ ಬಂದಿಲ್ಲ ಸರ್. ಇದಕ್ಕಿಂತ ಮೊದಲು ಬಂದಾರೋ ಏನು ನನಗೆ ಗೊತ್ತಿಲ್ಲ. 2008ದಾಗ ಅದು ಮಾಹಿತಿ ನನಗೆ ಬಂದೇ ಇಲ್ಲ ಸರ್. ನಾ ಕೊಟ್ಟೇ ಇಲ್ಲ. ಅದು 2008 ಮುಚ್ಚೋತ್ರಿ ಅದು. ಇವಾಗ ಏನಾಗತ್ತೆ ಅದನ್ನ ಅಷ್ಟೇ ಆನ್ಲೈನ್ದಾಗ ಏನದಲ್ಲ ಸರ್. ಅಲ್ಲಿ ಆನ್ಲೈನ್ ಇದ್ರು ಕೂಡ ಈ ರೇಂಜ್ ದಾಂದ್ಲಿನ. ಈಗ ನೋಡ್ರಿ ಅವ್ರಿಗೆ ಹೆಡ್ ಬ್ರಾಂಚ್ ದವರು ನನಗೆ ಕೊಟ್ಟಾರ ಸರ್ 40 ಯೂನಿಟ್. ಈಗ ಬಂದಿದ್ ನನಗೆ 35 ಎಲ್ಲಿ ಹೋದ್ರಿ. ಅದ್ರೊಳಗೂ ಕೂಡ ಕೊಣ್ಣೂರದ್ ಯಾವ್ದು ಬಂದೇ ಇಲ್ಲ. ಆಲ್ಮೋಸ್ಟ್ ಆಲ್ ಬೇರೆ ಬೇರೆ ಊರಿನೂ ಅದಾವ. ಅದು ಬೇರೆ ಬೇರೆ ತಾಲೂಕಿನೂ ಅದಾವ ಸರ್. ಅಂದ್ರೆ ಬ್ರಾಂಚ್ ಮ್ಯಾನೇಜರ್ ಅವರೇ, ನಾನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಿಂಪಲ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಿಮಗೆ ಬೇರೆ ಊರಿನವ್ರಿಗೂ ಕೂಡ ನಿಮ್ಮ ಬ್ರಾಂಚ್ ಹೊತ್ತಿಂದ್ರೆ ದುಡ್ಡು ಸಿಗುತ್ತಾ? ಹೌದು. ನೀವು ಕೊಣ್ಣೂರು ಬ್ಯಾಂಕ್ ಒಳಗೆ ಕೊಣ್ಣೂರು ಒಳಗೆ ನಿಮ್ದು ಬ್ರಾಂಚ್ ಐತಪ್ಪ ಅಂತಂದ್ರೆ ನೀವು ಕೊಣ್ಣೂರು ಗ್ರಾಮಕ್ಕೆ ನೀವು ಸೀಮಿತ ಅದೀರಿ. ಹೌದು. ನೀವು ಅದನ್ನೆಲ್ಲ ಬಿಟ್ಟು ಗೋಡಗೇರಿದ ಅಲ್ಲಿದ ಇಲ್ಲಿದ ಅಂದ್ರೆ ಅದಕ್ಕೆ ಬ್ರಾಂಚ್ ಇನ್ನೊಂದು ಐತಲ್ಲ, ಗೋಕಾಕದ ಹುಕ್ಕೇರಿ ಒಳಗೂ ಬ್ರಾಂಚ್ ಐತಲ್ಲ. ಕೆನರಾ ಬ್ಯಾಂಕ್ ಬ್ರಾಂಚ್ಗಳಿಲ್ಲನ? ಅದಾವಲ್ಲ ಸರ್. ಕರ್ನಾಟಕ ಗ್ರಾಮೀಣ ವಿಕಾಸ್ ಬ್ಯಾಂಕದ ಬ್ರಾಂಚ್ಗಳಿಲ್ಲನ? ಸೊ ಒಟ್ಟಾರೆ ಹೇಳ್ಬೇಕಪ್ಪ ಅಂತಂದ್ರೆ ದೊಡ್ಡ ಪ್ರಮಾಣದ ದಾಂಧಲಿ ನಡೆದದ ಸರ್. ಅಂದ್ರೆ ಇವಾಗ ನಿಮ್ಮ ಅಭಿಪ್ರಾಯದ ಪ್ರಕಾರ ಇದನ್ನ ನಿಲ್ಲಿಸ್ಬೇಕಂತಂದ್ರೆ ಇದ್ರೊಳಗೆ ಯಾರ್ಯಾರು ಇದನ್ನ ಮುಂದುವರಿತಪ್ಪ ಅಂತಂದ್ರೆ ಯಾರ್ಯಾರು ಒಳಗೆ ಹೋಗ್ಬೋದ್ರಿ? ಮನೆಗೆ ಹೋಗ್ಬೋದು. ಇದ್ರಾಗ ಮ್ಯಾನೇಜರ್ ಹೋಗ್ತಾರೆ ಸರ್. ಮ್ಯಾನೇಜರ್ ಹೋಗ್ತಾರೆ. ಹೆಂಗಂದ್ರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ. ಯಾರು ಬೇಕಾದ್ರೆ ಬರ್ರಿ, ಸಾರ್ವಜನಿಕ ಆಫೀಸ್ ಐತ್ರಿ ಅದು, ಸೆಂಟ್ರಲ್ ಗೌರ್ಮೆಂಟ್. ಯಾರು ಬೇಕಾದ್ರೆ ಬರ್ರಿ, ಅವ್ರ ಮ್ಯಾಗ ಹಾಕೋರಲ್ಲ ಅವ್ರು. ಹೌದು ಅದಾರಿ ಪ್ರಾಮಾಣಿಕತೆ ಕೆಲಸ ಮಾಡೋರು ಅದಾರಿ ಸರ್. ಅಲ್ಲ ಹಿಂದಿನವ್ರು ಮಾಡಿ ಹೋಗಿದಾರ ಅಂತಂದ್ರೆ ಹಿಂದಿ ಅದು ಮತ್ತೆ ಏನ್ ಹೇಳಿದ್ರಿ. ಈಗ ಇರು ಮ್ಯಾನೇಜರು ಇದೇ ಹೇಳ್ತಾರೆ. ಈಗ ನಾ ಬಂದಾಗ 2-3 ಮಾಡೀನಿ, ಉಳಿಕಿದ್ ನನಗೆ ಗೊತ್ತಿಲ್ಲ. ನಾವು ನೀ ಎಷ್ಟು ಮಾಡಿದಿ ಅನ್ನಕ ಅವ್ನ ಕಡೆ ಅಂದ್ರೆ ಇದನ್ನ ತಗೊಬೇಕ, RTI ಮತ್ತೆ ಇನ್ನೊಂದು ತುಂಬೇಕು. RTI ನಾ ಕೇಳಿದ್ರಿ ಸರ್. ಚಿಕ್ಕೋಡಿಗೆ ಹೋಗಿದ್ದೆ, ರೀಜನಲ್ ಆಫೀಸ್ಗೆ ಹೋಗಿದ್ದೀರಿ ಸರ್. ಏನ್ ಸರ್ ಹೋಗಿದ್ದೆ. ಅವ್ರು ಅಂದ್ರೆ ITI ಕೇಳ್ರಿ ಅಂತಂದ್ರಿ ಸರ್. ನಾ ಕೇಳಿದ್ದೆ. ಕೇಳಲಿ ಅದಕ್ಕೆ ನಾ ಏನು ಕೇಳಿದ್ರಿ ಮಾಹಿತಿ ಒಳಗೆ ID ನಂಬರ್, ಪ್ರಾಜೆಕ್ಟ್ ಕಾಸ್ಟ್, ಯೂನಿಟ್ ನೇಮ್, ಮತ್ತೆ ಎಷ್ಟು ಮಂದಿ ಸಹಾಯಧನ ತಗೊಂಡ್ರ ಅದು ಕೊಡಾಕ ಬರಲ್ಲ. ಪರ್ಸನಲ್ ಐತಿ ಅಂತ ಹೇಳಿ ಹಾರಿಸಿ ಹೋಗುದು. ಅದು ಸೆಂಟ್ರಲ್ ಗೌರ್ಮೆಂಟ್ ಇವ್ರದ್ದು ಪರ್ಸನಲ್ ಆತ್ರಿ. ಅಂದ್ರೆ ಅದ್ರಾಗ ಒಂದು 2-3 ಕೋಟಿ ಒಬ್ಬೊಬ್ಬ 2-3 ಕೋಟಿ ತಗೊಂಡ್ರ ಪರ್ಸನಲ್ ಆತ್ರ ಅವ್ರು ಹೇಳಂಗಿಲ್ಲ. ಈಗ ಹಂಗ ಆತಿರಲ್ಲ ಸರ್. ಇದು ಪರ್ಸನಲ್ ಐತ್ರಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಪರ್ಸನಲ್ ಐತೇನ್ ಸರ್? ನಾ ಏನು ಮಾಹಿತಿ ಕೇಳೀನಿ ಸರ್. ಒಂದು ಭಾರತೀಯ ನಾಗರಿಕ ಆಗಿ ಸರ್ ನನಗೆ ಯಾರು ಮಾಡಿದಾರಪ್ಪ? ನಾವು ಟ್ಯಾಕ್ಸ್ ರೊಕ್ಕ ಅಲ್ರಿ, ಸ್ಕೀಮ್ ರೊಕ್ಕ ಅಂದ್ರೆ ಯಾವ್ದು ಟ್ಯಾಕ್ಸ್ ರೊಕ್ಕ ಅದ. ಟ್ಯಾಕ್ಸ್ ನಾವು ತುಂಬ್ತೀವಿ, ನೀವು ತುಂಬ್ತೀವಿ, ಎಲ್ಲಾರು ತುಂಬ್ತೀವಿ. ಮತ್ ನಮ್ ಟ್ಯಾಕ್ಸ್ ದುಡ್ಡ ಎಲ್ಲಿ ಹೊಂಟೈತೆ ಅನ್ನೋದು ಕೇಳೋದು ತಪ್ಪೇನ್ರಿ ಮ್ಯಾನೇಜರ್ ಅವ್ರ? ಅದೇಂಗ್ ಪರ್ಸನಲ್ ಮ್ಯಾಟರ್ ಆಗ್ತದ?